ಹಸ್ವಿಲ್ವಾ? ಹಸ್ವಿಲ್ಲ ಅಂದ್ರೆ ಏನರ್ಥ ಅಭಿ? ನೋಡು, ಎಲ್ಲ ನಿನ್ಗೆ ಇಷ್ಟವಾಗಿರೋ ಅಡುಗೆನೆ ಮಾಡಿದ್ದೀನಿ. ಹಸುವಾಗ್ತಾ ಇಲ್ಲ ಅಂದ್ರೆ ಹಸುವಾಗ್ತಾ ಇಲ್ಲ ಅಂತ, ಊಟ ಬೇಡ ಅಂತ. ನೋಡು, ಅದೆಲ್ಲ ನಾನು ಕೇಳಲ್ಲ. ನೀನು ಊಟ ಮಾಡಲೇಬೇಕು ಅಂತ. ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಂಡ್ಮೇಲೆ ಅಲ್ವಾ ಅಭಿ ನಾವಿಬ್ರು ಮದ್ವೆ ಆಗಿದ್ದು. ಈಗ ಹೊಸದಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನಿದೆ? ನಾನೇನ್ ಬೇರೆಯವಳ? ನಿನ್ನಂತ್ರನೇ ಅಲ್ವಾ? ಬೇಡ ಅಂದಮೇಲೆ ಫೋರ್ಸ್ ಮಾಡ್ಬೇಡ. ಓ, ಈಗ ಗೊತ್ತಾಯ್ತು ಬಿಡು. ಅವತ್ತು ನೀನು ನನಗೋಸ್ಕರ ಎಲ್ಲ ರೆಡಿ ಮಾಡಿ ಡಿನ್ನರ್ಗೆ ನಾನು ಬರಲಿಲ್ಲ ಅಂತ ಈಗ ಕೋಪ ಮಾಡ್ಕೋತಿದ್ಯಾ? ಅದಕ್ಕೆ ನಾನು ಅವತ್ತೇ ಸಾರಿ ಕೇಳಿದ್ನಲ್ಲ, ಈಗ ಯಾಕೆ ನನ್ನಿಂದ ದೂರ ಹೋಗ್ತಿದ್ಯಾ? ನಾನು ಹೋಗೋ ಬಾರೋ ಅಂತಿದ್ದೀನಿ ಅಂತ ಬೇಜಾರಾಗ್ತಿದ್ಯಾ? ನಾನು ಮೊದಲೆಲ್ಲ ಹಾಗೆ ಅಲ್ವಾ ಮಾತಾಡ್ತಾ ಇದ್ದಿದ್ದು? ಅದೇನೋ ಗೊತ್ತಿಲ್ಲ, ಬಟ್ ಏನೋ ಸರಿ ಅನ್ನಿಸ್ತಾ ಇಲ್ಲ. ಯಾಕಭಿ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ? ಹೇ, ಹಾಗೆಲ್ಲ ಏನಿಲ್ಲ ಅಂತ. ಇಟ್ಸ್ ವೆರಿ ಸಿಂಪಲ್. ಅಂದ್ರೆ ನಾನು ಬೇಡ ಅಂದ್ರೂ ನೀನು ಒತ್ತಾಯ ಮಾಡ್ತಿದ್ಯಲ್ಲ, ನಾನು ಏನು ಹೇಳು? ಗೊತ್ತಾಯ್ತಭಿ, ಇದೇ ಜಾಗದಲ್ಲಿ ಲೀಲಾ ಏನಾದರೂ ಇದ್ದಿದ್ರೆ, ಅವಳು ಊಟ ತಂದ್ಕೊಟ್ಟಿದ್ದಿದ್ರೆ ಒಂದೇ ಒಂದು ಮಾತು ಬೇಡ ಅಂದೆ ಊಟ ಮಾಡ್ತಿದ್ದೆ. ಹೌದು ತಾನೆ? ಅಂತ ಹೇ, ರಿಲ್ಯಾಕ್ಸ್ ಅಭಿ. ಯಾಕೆ ಕೋಪ ಮಾಡ್ಕೋತಿದ್ಯಾ? ನನಗೆ ನೀನು ಊಟ ಮಾಡೋದಷ್ಟೇ ಮುಖ್ಯ. ಲೀಲಾ ಊಟ ತಂದ್ಕೊಟ್ಟಿದ್ರೆ ಊಟ ಮಾಡ್ತಿದ್ದೆ ಅಂತ ಹೇಳಿದೆ ಅಷ್ಟೆ. ಅದು ಫ್ಯಾಕ್ಟ್ ಅಲ್ವಾ? ಏನು ಮಾಡೋದು? ಆದರೆ ಲೀಲಾ ಮನೇಲೇ ಇಲ್ವಲ್ಲ ನಿನ್ಗೆ ಊಟ ತಂದ್ಕೊಡೋದಕ್ಕೆ. ಪಾಪ. ಮಾತ್ರ ಪ್ಲೀಸ್, ತುಂಬ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ನನಗೆ ಊಟ ಬೇಡ. ನೋಡು, ನನ್ನ ಮೇಲೆ ಮಾತ್ರ ಕೋಪ ಮಾಡ್ಕೋತೀಯ. ಲೀಲಾ ಹತ್ರ ನಗ್ನಗ್ತಾನೆ ಮಾತಾಡ್ತೀಯ. ಯಾಕೋ ನಿನಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ ಅಂತ ಅನ್ನಿಸ್ತಿದೆ. ನೋಡು, ಹಠ ಮಾಡಬೇಡ. ನಾನು ಮುದ್ದು ಅಲ್ವಾ? ತಗೋ, ನಾನೇ ತಿನ್ನಿಸ್ತೀನಿ. ಹೀಗತ್ರೆ ಅತ್ತೆ ಬಂದ್ಬಿಡ್ತಾರ? ಕಡೆ ಪಕ್ಷ ಅವಳಿಗೋಸ್ಕರ ನಾನು ಅಳ್ತಿರ್ತೀನಿ ಅನ್ನೋದಾದ್ರೂ ಅವಳಿಗೆ ಗೊತ್ತಿರುತ್ತಲ್ವೇನೆ? ಯಾಕೆ ಗೊತ್ತಿರಲ್ಲ ಅಜ್ಜಿ? ನಮ್ಮನ್ನೆಲ್ಲ ಒಂದೇ ಸಲಿಗೆ ಬಿಟ್ಟು ಹೋದಲ್ಲ, ಆ ಕ್ಷಣಕ್ಕೂ ಗೊತ್ತಿರತ್ತೆ. ಆದ್ರೆ ಹಳ್ಳಿ ಅಂತ ಬಿಟ್ಟು ಹೋಗಿದ್ದಾರೆ. ಅಲ್ಲ, ಈ ಮನೆಯಿಂದ ಹೊಸಲು ದಾಟುವಾಗ ನಾವ್ಯಾರು ನೆನಪಿಗೆ ಬರ್ಲಿಲ್ವಾ? ಇಲ್ಲ, ಹೇಗೆಲ್ಲ ಮಾಡ್ತಾರೆ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅವಳಿಗೆ ನೀನೇನು ಅನ್ಬೇಡ ಕಣೆ. ಅವಳು ನೀನೇನಾದ್ರೂ ಅಂದ್ರೆ ನನಗೆ ತುಂಬಾ ನೋವಾಗುತ್ತೆ. ಲೀಲಾ ಅತ್ತೆ ಬಗ್ಗೆ ಶತ್ರುಗಳ ಬಾಯಲ್ಲೂ ಒಳ್ಳೆ ಮಾತೇ ಬರುತ್ತೆ. ಅಂಥದ್ರಲ್ಲಿ ನಾನೇನಾದ್ರೂ ಹೇಳ್ತೀನ? ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅನ್ನೋ ಕೋಪದಲ್ಲಿ ನಾನು ಹಾಗಂದೆ ಅಷ್ಟೇ. ಅಲ್ಲ, ನಮ್ಮೆಲ್ಲ ಫೋನ್ ನಂಬರ್ಸ್ನು ಬ್ಲಾಕ್ ಮಾಡಿದಾರಲ್ಲ, ನೋವಾಗಲ್ವಾ? ನಾವೆಲ್ಲ ಸಾಕು ಅನ್ನಿಸ್ಬಿಟ್ಟಿದ್ದೀನಿ ಅವಳಿಗೆ. ಅನ್ಸಲ್ಲ ಅಜ್ಜಿ, ಅನ್ಸಲ್ಲ. ಅವರು ತ್ಯಾಗಮೂರ್ತಿ, ತ್ಯಾಗ ಮಾಡ್ಬಿಟ್ಟು ಹೊರಟೋಗಿದ್ದಾರೆ. ದೇವ್ರು ಕೊಟ್ಟ ವರ ಪ್ರೀತಿನ ಎರಡೂ ದಾನ ಮಾಡ್ಬಿಟ್ಟು ಹೋದ್ರಲ್ಲ. ನಮಗೆ ಎಷ್ಟು ನೋವಾಗಿರ್ಬೇಕಾದ್ರೆ ಅವ್ರಿಗೆಷ್ಟು ನೋವಾಗಿರಲ್ಲ. ನಾವು ನೊಂದ್ಕೋಬೇಕು, ಅವರು ನೊಂದ್ಕೋಬೇಕು. ಇದೆಲ್ಲ ಯಾಕೆ ಬೇಕು? ರಾಮಗ ಅವಳನ್ನು ಕರ್ಕೊಂಡ್ ಬಾ ಅಂತ ಹೇಳಿದ್ರೆ ನನ್ನ ಕೈ ಕಟ್ಟಾಕ್ಬಿಟ್ಟಿದೆ. ಅವಳನ್ನ ಮತ್ತೆ ಇಲ್ಲಿ ಕರ್ಕೊಂಡ್ ಬರಕ್ ಆಗೋದಿಲ್ಲ. ಅವಳ ಮನ್ಸಿಗೆ ಏನ್ ತೋಚುತ್ತೋ ಹಾಗೆ ಮಾಡಿದಾಳೆ. ಇಲ್ಲಿಗೆ ಬಂದ್ರೆ ಅವಳಿಗೆ ನೋವೇ ಜಾಸ್ತಿ. ಅವಳೆಲ್ಲಿದ್ದಾಳೋ ಅಲ್ಲೇ ನೆಮ್ಮದಿಯಾಗಿರ್ತಾಳೆ ಅಂತಾನೆ. ಪಾಪ ನಮ್ ಲೀಲಾ ಪ್ರತಿ ಸಲ ಅವಳಿಗೆ ಅವಿಧಿ ಒಂದಲ್ಲ ಒಂದ್ ಸಮಸ್ಯೆ ತಂದಿಡ್ತಾ ಇರುತ್ತೆ.
ಅಜ್ಜಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಪ್ಲೀಸ್ ಅಜ್ಜಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಹೇಗಾದ್ರೂ ಮಾಡಿ ಅವನ್ನ ವಾಪಸ್ ಕರ್ಕೊಂಬರೋ ವ್ಯವಸ್ಥೆನ ಮಾಡೋಣ. ಇಲ್ಲಿ ಯಾರು ನಂಬಕ್ಕಾಗಲ್ಲ. ಇದಕ್ಕೆ ಏನೋ ಒಂದು ಐಡಿಯಾ ಮಾಡೋಣ. ಪ್ಲೀಸ್ ಅಜ್ಜಿ. ದುರ್ಗಾ, ಇಷ್ಟು ಚಳಿಲಿ ಒಬ್ಳೆ ಹೊರಗಡೆ ನಿಂತಿದ್ದಾಳೆ. ಇವಳು ಯಾಕಿಷ್ಟು ಹಠ ಮಾಡ್ತಿದ್ದಾಳೆ? ನಿಜವಾಗ್ಲೂ ಏನಾದ್ರೂ ಸಮಸ್ಯೆ ಇದೆಯಾ? ಇಲ್ಲ, ಸಮಸ್ಯೆ ಇದ್ದಿದ್ರೆ ಯಾರಾದ್ರೂ ಒಬ್ರು ನಂಗೆ ಫೋನ್ ಮಾಡ್ತಿದ್ರು. ಆತರ ಏನೂ ಇಲ್ಲ. ಇವಳೆ ಸುಮ್ಮನೆ ಏನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾಳೆ ಅನ್ಸುತ್ತೆ. ಆದ್ರೂ ಹೊರಗಡೆ ಎಷ್ಟೊಂದು ಚಳಿ ಇದೆ. ಮನೆ ಒಳಗಿದ್ದು ನಾವು ರಗ್ ಹೊತ್ಕೊಂಡ್ರೆ ನಮ್ಗೆ ಇಷ್ಟೊಂದು ಚಳಿ ಆಗ್ತಿದೆ ಅಂದ್ರೆ ಪಾಪ ಅವಳು ಒಬ್ಳೆ ನಿಂತಿದ್ದಾಳೆ. ಅದು ಚಳಿಲಿ ಇನ್ನೆಷ್ಟು ಚಳಿ ಆಗ್ತಿರ್ಬಾರ್ದು ಅವಳಿಗೆ. ಯಾರಾದ್ರೂ ಈ ತರ ಕಷ್ಟದಲ್ಲಿದ್ರೆ ನನ್ನಿಂದ ನೋಡಕ್ಕಾಗಲ್ಲ. ಮಾನವೀಯತೆ ದೃಷ್ಟಿಯಿಂದಾದ್ರೂ ನಾನು ಅವಳಿಗೆ ಹೆಲ್ಪ್ ಮಾಡಬೇಕು. ಅಭಿ, ನಿನ್ನನ್ನೇ ಫೂಲ್ ಮಾಡಿ ಇಡೀ ಮನೆ ಜನಕ್ಕೆ ನಾನೇ ಅಂತರ ಅಂತ ಬಂದು ನಿಂತಿರೋಳು ನಾನು. ನನ್ನಿಂದನೇ ಆಗಲ್ಲ ಅಂತಿದ್ಯಲ್ಲ, ಏನು ಯೋಚನೆ ಮಾಡ್ತಿದ್ಯಾ ಅಭಿ? ಅಂಥದ್ದೇನಿದೆ? ಲೀಲಾ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅವಳ ಬಗ್ಗೆ ಯೋಚನೆ ಮಾಡುವಂಥದ್ದೇನಿದೆ? ಅದರಲ್ಲೂ ನೀನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡಬೇಕು? ಅವಳು ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಹೋಗಿದ್ದಾಳೆ. ಅವಳಿಗೇನಾದ್ರು ಬೇಜಾರಾಗಿತ್ತಾ ಅಥವಾ ಯಾರಿಂದಾದ್ರೂ ಹರ್ಟ್ ಆಯ್ತಾ ಏನೂ ಗೊತ್ತಾಗ್ತಾ ಇಲ್ಲ. ಈಗ ಯೋಚನೆ ಮಾಡುವಂಥದ್ದು ಏನಿದೆ ಅಭಿ? ಅವಳು ಇಲ್ಲಿರೋ ಅಷ್ಟು ದಿನ ಇಲ್ಲಿದ್ಲು. ಈಗ ಅವಳಿಗೆ ಬೇಜಾರಾಗಿದೆ, ಹೋಗಿದ್ದಾಳೆ. ಅವಳಿಗೂ ಅವಳದೇ ಆದಂಥ ಲೈಫ್ ಇದೆ ಅಲ್ವಾ? ಲೀಲಾ ಎಲ್ಲ ಥರ ಅಲ್ಲ ಅಂದ್ರ ಅವಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಸುಮ್ಮನೆ ಯಾವ ನಿರ್ಧಾರನೂ ತಗೊಳ್ಳಲ್ಲ. ಮೂರವರು ಅವಳು ಕೊಡುವಂಥ ಮನಸ್ಸಿರೋ ಹುಡುಗಿ. ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂದ್ರೆ ತಾನು ತ್ಯಾಗ ಮಾಡುವಂಥ ಹುಡುಗಿ. ಅಂಥವಳು ಈ ಥರ ನಿರ್ಧಾರ ತಗೊಂಡಿದ್ದಾಳೆ ಅಂದ್ರೆ ಇದರಲ್ಲಿ ಏನೋ ಇದೆ ಅನ್ನಿಸ್ತಾ ಇದೆ. ಅಭಿ, ಲೀಲಾ ಮೇಲೆ ನಿನ್ಗಿರೋ ಕನ್ಸರ್ನ್ ನನ್ಗೆ ಅರ್ಥ ಆಗುತ್ತೆ. ಅವಳು ಎಲ್ಲೇ ಇದ್ರೂ ಚೆನ್ನಾಗಿರ್ತಾಳೆ. ನೀನೇನು ಯೋಚನೆ ಮಾಡಬೇಡ. ಅದರಲ್ಲೂ ನಿದ್ದೆಗೆಟ್ಟು ಯೋಚನೆ ಮಾಡಬೇಡ. ನಿನ್ನ ಬಗ್ಗೆ ಕನ್ಸರ್ನ್ ಇರೋ ನನಗೆ ಹರ್ಟ್ ಆಗಲ್ವಾ? ಓಕೆ, ನಾ ಮಲಗ್ತೀನಿ, ಹೋಗಿ ಮಲ್ಕೋ. ಇಲ್ಲ, ನೀನು ಹೋಗಿ ಮಲ್ಕೊಳ್ಳೋವರೆಗೂ ನಾನು ಮಲ್ಕೊಳ್ಳಲ್ಲ. ಪ್ಲೀಸ್ ಅಂದ್ರ ಸ್ವಲ್ಪ ಹೊತ್ತು, ಆಮೇಲೆ ನಾನು ಸರಿ ಹೋಗ್ತೀನಿ. ಆಲ್ ಐ ನೀಡ್ ಇಸ್ ಅ ಕನ್ಫರ್ಮೇಶನ್. ಲೀಲಾ ಚೆನ್ನಾಗಿದ್ದಾಳೆ, ಹುಷಾರಾಗಿದ್ದಾಳೆ ಅಷ್ಟೇ. ಆಮೇಲೆ ಸರಿ ಹೋಗ್ತೀನಿ ನಾನು. ಯಾವಾಗ ನೋಡಿದ್ರು ನಮ್ಮಿಬ್ರು ಮಧ್ಯೆ ಲೀಲಾ ಅಂತ ಅರ್ತಿಯಲ್ಲ ಅಭಿ. ನೀನ್ ಮುಂದೆ ನಿಂತಿರೋದು ನಿನ್ ಹೆಂಡತಿ, ಅಗ್ನಿ ಸಾಕ್ಷಿಯಾಗಿ ನಿನ್ ಹತ್ರ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ. ನನ್ ಮುಂದೆನೆ ಇನ್ನೊಬ್ಳ ಬಗ್ಗೆ ಮಾತಾಡ್ತೀಯಲ್ಲ, ನಿನ್ ಹೆಂಡತಿಗೆ ಹರ್ಟ್ ಆಗುತ್ತೆ ಅನ್ನೋದು ಒಂದ್ ಸ್ವಲ್ಪ ನಿಂಗೆ ಅನ್ಸೋದೇ ಇಲ್ವಾ? ಅಂತರ ನಿನಗೆ ಹರ್ಟ್ ಆಗಂತದ್ದು ನಾನೇನು ಹೇಳಿಲ್ಲ. ಯಾಕೆ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಿದ್ಯಾ? ಹೆಂಡತಿ ಮುಂದೆ ಇನ್ಯಾವುದೋ ಹೆಣ್ಣಿನ ಬಗ್ಗೆ ಯೋಚನೆ ಮಾಡೋ ಗಂಡನ್ಗೆ ಓವರ್ ಆಗಿ ರಿಯಾಕ್ಟ್ ಮಾಡ್ಬೇಕು ಅಭಿ. ಅವಳು ಇಲ್ಲಿರೋವರೆಗೂ ಅವಳ ಬಗ್ಗೆ ಯೋಚನೆ ಮಾಡ್ತಿದ್ರೆ ಓಕೆ. ಅವಳು ಈಗ ಈ ಮನೇಲಿ ಇಲ್ಲ, ಅವಳ ಆಬ್ಸೆನ್ಸ್ ಅಲ್ಲೂ ಕೂಡ ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂದ್ರೆ ಏನ್ ಅರ್ಥ ಅಭಿ? ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಅಂತರ ಮಾತು ಲೀಲಾ ನನ್ನ ಫ್ರೆಂಡ್ ಇದ್ದಾಗೆ, ನನ್ನ ತಂಗಿ ಇದ್ದಾಗೆ ಅಂತ ಹೇಳ್ತಿದ್ದೆ. ಇಷ್ಟೇ ಮರ್ಯಾದೆ ನಾ ರಿಲೇಶನ್ಶಿಪ್ಗೆ? ನನ್ನ ಗಂಡನ ವಿಷಯ ಅಂತ ಬಂದಾಗ ನಾನು ಹೀಗೆ ರಿಯಾಕ್ಟ್ ಆಗೋದು. ನನಗೆ ನನ್ನ ಜಗತ್ತಲ್ಲಿ ನೀನೊಬ್ನೇ ಅಭಿ. ನನಗೆ ಬೇರೆ ಯಾರಿಂದನೂ ಏನೂ ಆಗ್ಬೇಕಾಗಿಲ್ಲ. ನೋಡು, ನಾನು ನೀನು ಇರ್ಬೇಕಾದ್ರೆ ನೀನ್ ಬೇರೆ ಇನ್ಯಾರ ಬಗ್ಗೆನೂ ಯೋಚನೆ ಮಾಡಬೇಡ. ಅದ್ ನನ್ಗಿಷ್ಟ ಆಗಲ್ಲ. ಅಬ್ಬಾ, ನಿನ್ ಡೈಲಾಗ್ ಕೇಳಿ ಎಮೋಷನಲ್ ಆಗ್ಬಿಟ್ಟೆ. ಆಯ್ತಾ, ಎಲ್ಲ ಮುಗೀತಾ? ನಿನ್ ನಾಟಕಕ್ಕೆ ದೇವ್ರಂತ ಅಂತರಾಕನ ತರ್ತಿದ್ಯಲ್ಲ, ನಿಂಗ್ ನಾಚಿಕೆ ಆಗ್ಬೇಕು. ನೋಡ್ ದುರ್ಗಾ, ರಗ್ ಕೊಟ್ಟಿದ್ದೀನಿ, ದಿಮ್ ತಂದ್ಕೊಡ್ತೀನಿ. ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಹೋದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ನಿಂಗೆ ಇವಾಗ್ಲೇ ಹೋಗ್ಬೇಕು ಅಂತ ಇಷ್ಟ ಇದ್ರೆ
ಬಾಗ್ಲ ಆ ಕಡೆ ಇದೆ. ಪ್ಲೀಸ್ ಹೊಟ್ಟೋಗು. ನಂಗೆ ಆ ಮನೆ ವಿಷಯ ಮಾತಾಡಕ್ ಇಷ್ಟ ಇಲ್ಲ, ಆ ಮನೆಗೆ ಬರೋದು ಇಲ್ಲ. ಒಂದ್ ವೇಳೆ ಬರೋದೇ ಆಗಿದ್ರೆ ಹೇಗೆ, ಯಾಕೆ, ಯಾವಾಗ ಅಂತ ಆ ದೇವ್ರೇ ನಿರ್ಧಾರ ಮಾಡ್ತಾನೆ. ಆಯ್ತಾ? ಗುಡ್ ನೈಟ್. ನೋಡ್ದುರ್ಗ, ಓಪನ್ ಆಗಿ ಹೇಳ್ತಿದ್ದೀನಿ, ನಾನು ಸೋತಿದ್ದೀನಿ. ನನ್ಗೆ ಯಾವ ಗೆಲುವು ಬೇಕಿಲ್ಲ. ನೀವೆಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ ಸಾಕು. ನಿನ್ ನಾಟಕಕ್ಕೆ ದೇವ್ರಂತ ಅಂತರಕ್ಕನ ತರ್ತಿದ್ಯಲ್ಲ, ನಿಂಗ್ ನಾಚಿಕೆ ಆಗ್ಬೇಕು. ಇದರಲ್ಲಿ ಲೀಲಾದ ಏನೂ ತಪ್ಪಿಲ್ಲ. ನಾನು ಅವಳಗ್ ಕೊಟ್ಟಿರೋ ಕಷ್ಟಕ್ಕೆ, ನಾನು ಅವಳಗ್ ಮಾಡಿರೋ ಅವಮಾನಕ್ಕೆ ಲೀಲಾ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಣಿದ್ದಿದ್ರು ನನ್ನನ್ನ ಮನೆ ಹೊಸ್ಲು ತುಳಿಯಕ್ಕೂ ಬಿಡ್ತಾ ಇರ್ಲಿಲ್ಲ. ಆದ್ರೆ ಲೀಲಾ ಹಾಗೆ ಮಾಡ್ಲಿಲ್ಲ. ನಾನು ಅವಳು ಕೊಟ್ಟ ಚಿತ್ರಹಿಂಸೆನ ಮನ್ಸಲ್ಲಿ ಇಟ್ಕೊಳ್ದೆ ನನಗ್ ಕೇರ್ ಮಾಡಿದ್ಲು. ಸೇಡ್ ತೀರ್ಸ್ಕೊಳ್ಳೋ ಟೈಮ್ ಬಂದಾಗ ಅಹಂಕಾರ ತೋರಿಸ್ದೆ ಕ್ಷಮಿಸೋದೆ ಅಲ್ವಾ ಎಲ್ಲಕ್ಕಿಂತ ದೊಡ್ಡ ಗುಣ. ಅಂತೋಳ್ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಹೋಗ್ಬಿಟ್ನಲ್ಲ. ಲೀಲಾ ಮನ್ಸ್ ಮಾಡಿದ್ದಿದ್ರೆ ನನ್ನನ್ನ ಬೀದಿಲ್ ನಿಲ್ಸಿ ಅವಮಾನ ಮಾಡ್ಬೋದಾಗಿತ್ತು. ಆದ್ರೆ ಅವಳು ಹಾಗೆ ಮಾಡ್ಲಿಲ್ಲ. ಅನ್ಯಾಯ ಮಾಡಿದ ತಾಯಿನೇ ಕ್ಷಮಿಸೋ ಅಂತ ದೊಡ್ಡ ಮನ್ಸಿರೋ ಲೀಲಾ ಇಷ್ಟು ದಿನ ಜೊತೆಗಿದ್ದು ಅವಳ ಮೇಲೆ ದ್ವೇಷ ಸಾಧಿಸದ್ನೇ ಹೊರತು ಅವಳ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡ್ಲಿಲ್ಲ. ಲೀಲಾ ಮನ್ಸ್ ಮಾಡಿದ್ದಿದ್ರೆ ನನ್ನನ್ನ ಬೀದಿಲ್ ನಿಲ್ಸಿ ಅವಮಾನ ಮಾಡ್ಬೋದಾಗಿತ್ತು. ಆದ್ರೆ ಅವಳು ಹಾಗೆ ಮಾಡ್ಲಿಲ್ಲ. ಅನ್ಯಾಯ ಮಾಡಿದ ತಾಯಿನೇ ಕ್ಷಮಿಸೋ ಅಂತ ದೊಡ್ಡ ಮನ್ಸಿರೋ ಲೀಲಾ ಇಷ್ಟು ದಿನ ಜೊತೆಗಿದ್ದು ಅವಳ ಮೇಲೆ ದ್ವೇಷ ಸಾಧಿಸದ್ನೇ ಹೊರತು ಅವಳ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡ್ಲಿಲ್ಲ. ಸೊಸೆನ ಮನೆ ಬೆಳಗ್ಸೋಳು ಅಂತಾರೆ, ಮನೆನ ಉದ್ಧಾರ ಮಾಡೋ ಲಕ್ಷ್ಮಿ ಅಂತಾರೆ, ಮನೆತನನ ಕಾಪಾಡೋ ದೇವತೆ ಅಂತಾರೆ. ಲೀಲಾ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡು ನಮ್ಮೆಲ್ರಿಗೂ ಅತ್ತೆ ಆಗಿ ಮನೆಗೆ ಬಂದ್ರು ಸಹ ಅವಳಿಗೆ ಈ ಮನೆಯಲ್ಲಿ ಸಿಗಬೇಕಾದ ಹಕ್ಕು ಅಧಿಕಾರ ಯಾವುದು ಅವಳಿಗೆ ಸಿಗದೆ ಇದ್ರೂ ಸಹ ಈ ಮನೆನ ದೇವಸ್ಥಾನ ಅಂದೋಳು ಲೀಲಾ. ಈ ಮನೆಗೋಸ್ಕರ ಪ್ರಾಣ ಕೊಡ್ತೀನಿ ಅಂದೋಳು ಲೀಲಾ. ಏಜೆ ಕ್ಷೇಮಕ್ಕೋಸ್ಕರ ಹೋರಾಡ್ದೋಳು ಲೀಲಾ. ಪಕ್ಕದಲ್ಲಿ ಯಾಕಭಿ ಏನಾಯ್ತು? ಏನಿಲ್ಲ, ಸಡನ್ ಆಗಿ ಬಂದು ಕೂತ್ಕೊಂಡಿಲ್ಲ, ಅದಕ್ಕೆ ಅದಕ್ಕೇನಾಯ್ತು? ಅನ್ಕಂಫರ್ಟ್ ಆಗ್ತಿದ್ಯಾ? ಅಥವಾ ಇವಳೇನಪ್ಪ ಹೀಗ್ ಬಂದು ಪಕ್ಕದಲ್ಲಿ ಕೂತ್ಕೊಳ್ತಿದ್ದಾಳೆ ಅಂತ ಆಶ್ಚರ್ಯ ಆಯ್ತಾ? ಅಭಿ ಕಮಾನ್, ನಾನ್ ನಿನ್ ಹೆಂಡತಿ. ಆ ಥರದ್ದೇನಿಲ್ಲ ಅಂತ.
ಐ ವಾಸ್ ಜಸ್ಟ್ ಟ್ರೈಂಗ್ ಟು ಸೇ. ಹೋಗ್ಲಿ ಬಿಡು. ಈಗ ಹೇಗಿದ್ಯಾ? ಓಕೆ. ನೋ, ಯು ಆರ್ ನಾಟ್ ಓಕೆ. ನಿನ್ನೆಯಿಂದನೂ ಬೇಜಾರಲ್ಲೇ ಇದೆಯಾ? ಅದೇನಾಯ್ತು ಅಂತನಾದ್ರೂ ಹೇಳ್ಬಾರ್ದಾ? ನೋಡು, ನಾನಿರೋದು ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ನೀನೇ ಹೇಳ್ತಿದ್ದಲ್ವಾ, ಪ್ರೀತಿ ಇದ್ರೆ ಏನು ಬೇಕಾದರೂ ಎದುರಿಸ್ಬೋದು ಅಂತ. ಈಗ ನಮ್ಮಿಬ್ಬರ ಮಧ್ಯೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ. ಆದರೂ ಯಾಕೆ ಅಭಿ ಬೇಜಾರು? ಪ್ರೀತಿ ಇದೆ, ಆದರೆ ಇಲ್ಲ ಅಭಿ, ನೀನು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ. ಅಮ್ಮನೂ ಬೇಜಾರಲ್ಲಿದ್ದಾರೆ, ನೀನು ಬೇಜಾರಲ್ಲಿದ್ಯಾ. ಅಮ್ಮ ಲೀಲಾ ಮನೇಲಿಲ್ಲ ಅಂತ ಅಪ್ಸೆಟ್ ಆಗಿದ್ದಾರೆ. ನೀನು ಅದಕ್ಕೆ ಅಪ್ಸೆಟ್ ಆಗಿದ್ಯಾ ಅಂತ ಹೇಳೋ ಅಭಿ. ವಿರಹ ವೇದನೆ ಅನ್ಸುತ್ತೆ ಸಾಹೇಬಂಗೆ. ಅಲ್ಲ, ನನಗಿನ್ನೂ ಅರ್ಥ ಆಗದೆ ಇರೋದು ಇದೊಂದೇ ಪ್ರಶ್ನೆ. ಇವನು ಹೆಂಡತಿ ಅಂತರ ಥರನೇ ಇದ್ದೀನಿ, ಒಂದು ಸಣ್ಣ ವ್ಯತ್ಯಾಸನೂ ಇಲ್ಲ. ಆದರೂ ನನ್ನ ಹತ್ರ ಇಷ್ಟು ಮಡಿವಂತಿಕೆ ಮಾಡ್ತಾನಲ್ಲ. ಇದು ಸಂಸಾರದ ವಿಷಯ, ಯಾರ ಹತ್ರನೂ ಹೇಳ್ಕೋಬಾರ್ದು ಅಂತ ಅನ್ಕೊಂಡೆ. ಆದರೆ ನೀನು ನನ್ನ ಕ್ಲೋಸ್ ಫ್ರೆಂಡ್ ಥರ, ಅದಕ್ಕೆ ಹೇಳ್ಕೊತಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ ಸರು, ಅಭಿ ನನ್ನ ಹತ್ರ ಚೆನ್ನಾಗೇ ಇಲ್ಲ. ನಾನೇ ಹತ್ರ ಹೋದರೂ ನನ್ನ ಹತ್ರ ಸರಿಯಾಗಿ ಮಾತಾಡಲ್ಲ, ರೆಸ್ಪಾಂಡ್ ಮಾಡಲ್ಲ. ನಾನು ಏನೇ ಪ್ರಶ್ನೆ ಕೇಳಿದ್ರು ಅವಾಯ್ಡ್ ಮಾಡ್ತಾರೆ. ನಾನು ನೋಡಿದ್ರೆ ಇರಿಟೇಟ್ ಆಗ್ತಾರೆ. ಅಯ್ಯೋ ಇಷ್ಟೇನಾ? ಇದೆಲ್ಲ ಪ್ರಾಬ್ಲಮ್ಮೇ ಅಲ್ಲ ಅತ್ತೆ. ಕೋಪ ಅತ್ತೆ, ಹುಸಿ ಮುನಿಸು ಅಂತಾರಲ್ಲ ಅದು. ಹುಸಿ ಮುನ್ಸ ಏನು ಹಾಗಂದ್ರೆ? ಅಂದ್ರೆ ನೀವು ಬಂದಾಗಿಂದ ಈಜೆಯಿಂದ ದೂರನೇ ಇದ್ದೀರಾ. ಅವ್ರಿಗೂ ಪಾಪ ಕಾದು ಕಾದು ಸಾಕಾಗಿ ಹೋಗಿದೆ. ಇವಾಗ ನಿಮ್ಗೆ ಹಳೇದೆಲ್ಲ ನೆನಪು ಬಂದಿದೆ. ಆದ್ರೂ ನೀವಿಬ್ರು ಹತ್ರ ಆಗಿಲ್ಲ, ದೂರ ದೂರ ಇದ್ದೀರಾ. ಐ ಮೀನ್ ಒಂದೇ ರೂಮಲ್ಲಿ ಇಲ್ಲ. ಸೊ ಅದೇ ಪ್ರಾಬ್ಲಮ್ ಇರ್ಬೋದೇನೋ ಅಂತ ನನಗನ್ನಿಸ್ತಾ ಇದೆ. ಅಲ್ಲ ಸರು, ಇದೇ ರೀಸನ್ ಅಂತ ನಿನ್ಗೆ ಹೇಗೆ ಅನ್ಸುತ್ತೆ? ಗಂಡ ಹೆಂಡತಿ ಜಗಳ ಮಾಡಿದಾಗ ದೂರ ದೂರ ಮಲ್ಕೋಬೇಕು. ಇವಾಗ ಪ್ರೇಮ್ ನನ್ನ ಜೊತೆ ಜಗಳ ಆಡಿದ್ರೆ ನಾನು ಅವ್ರನ್ನ ರೂಮಿಂದ ಹೊರಗೆ ಹಾಕ್ತೀನಿ. ಆಮೇಲೆ ಅವ್ರ ತಪ್ಪು ರಿಯಲೈಸ್ ಆದ್ಮೇಲೆ ಅವ್ರು ವಾಪಸ್ ಬರ್ತಾರೆ. ಆದ್ರೆ ನೀವಿಬ್ರು ಪ್ರೀತಿ ಮಾಡ್ತಿದ್ರು ದೂರ ದೂರ ಇದ್ದೀರಾ ಅಲ್ವಾ, ಅದಕ್ಕೆ ಈಚೆಗೆ ಹರ್ಟ್ ಆಗಿರ್ಬೋದೇನೋ. ಪರವಾಗಿಲ್ವೇ, ಇವಳು ಒಳ್ಳೊಳ್ಳೆ ವಿಷಯನೇ ಇಟ್ಟಿದ್ದಾಳೆ. ಅದಕ್ಕೆ ನಾನು ಏನು ಮಾಡಬೇಕು ಸರು? ಪ್ಲೀಸ್ ಹೇಳಿ ಪುಣ್ಯ ಕಟ್ಕೋ. ವೆರಿ ಸಿಂಪಲ್. ನೀವು ಏಜೆ ಇಬ್ರು ಒಂದೇ ರೂಮಲ್ಲಿ ಬದುಕು ಶುರು ಮಾಡಿ. ಏನ್ ಮಾಡ್ತಿದ್ಯಾ ಅಲ್ಲಿ? ಆಗ್ಲಿಂದ ಕರ್ದಿದ್ ಕೇಳಿಸ್ಲಿಲ್ವಾ? ಅತ್ತೆ ಜೊತೆ ಮಾತಾಡ್ತಿದ್ದ ಅಕ್ಕ. ಏನ್ ವಿಷಯ ಹೇಳಿ? ಸ್ವಲ್ಪ ಅರ್ಜೆಂಟ್ ಇದೆ, ಮಾತಾಡ್ಬೇಕು, ಬಾ. ಅಕ್ಕ, ನಿಮ್ಗಿಂತ ಅರ್ಜೆಂಟ್ ಆಗಿ ನಾನು ಅತ್ತೆ ಹತ್ರ ಮಾತಾಡ್ಬೇಕು. ಇರಿ ಒಂದ್ ನಿಮಿಷ. ಸರು, ನಿನಗೆ ಹೇಳ್ತಾ ಇರೋದು, ಸ್ವಲ್ಪ ಮಾತಾಡ್ಬೇಕು, ಬಾ. ದುರ್ಗಾ, ಅವಳು ಏನು ಮಾತಾಡಬೇಕು ಅಂತಿದ್ದಾಳೆ. ನೀನು ಆಮೇಲೆ ಬಾ, ಹೋಗಮ್ಮ. ನೀವಿಲ್ಲೇ ಇರಿ. ಸರು ಜೊತೆ ಸ್ವಲ್ಪ ಆಫೀಸ್ ವಿಷಯ ಮಾತಾಡ್ಬೇಕು. ನಾನು ಆಮೇಲೆ ಕಳಿಸ್ಕೊಡ್ತೀನಿ. ಅದೇನಿದ್ರು ನನ್ನ ಮುಂದೆನೆ ಮಾತಾಡ್ಬೋದಲ್ವಾ? ಹೌದು, ಅತ್ತೆನೇ ಅಲ್ವಾ ಕಂಪ್ನಿ ಯಜಮಾನಿ. ಹೇಳಿ ಇಲ್ಲೇ. ಇವಳು ಜವಾನಿ ಆಗೋದಕ್ಕೂ ಯೋಗ್ಯತೆ ಇಲ್ದಿರೋ ಮೃಗ ಸರು. ಸುಮ್ಮನೆ ನಿಮ್ಗೆ ಯಾಕೆ ಆಫೀಸ್ ವಿಷಯ ಎಲ್ಲ? ಅದೆಲ್ಲ ತಲೆನೋವು. ಈಗಷ್ಟೇ ನಿಮಗ್ ನೆನಪು ಬಂದಿದೆ. ಅದೆಲ್ಲ ಕೇಳಿಸ್ಕೊಂಡು ನಿಮ್ಗೆ ಮತ್ತೆ ನೆನಪು ಹೋಗ್ಬಿಟ್ರೆ ಕಷ್ಟ. ನಾನು ಸರು ಜೊತೆಗೆ ಮಾತಾಡ್ತೀನಿ, ನೀವು ರೆಸ್ಟ್ ಮಾಡಿ. ಸರು, ನೀನ್ ಬಾ ನನ್ನ ಜೊತೆ. ನಿನ್ ಗಂಡನ್ ಕೊಡಮ್ಮ, ಅವ್ರಿಗೂ ಒಳ್ಳೇದಾಗುತ್ತೆ. ನಾನ್ ಹೇಗ್ ಕೊಡಕ್ಕಾಗುತ್ತೆ? ಇದೇನಮ್ಮ, ವಾಪಸ್ ಗಂಡನ್ ಮನೆಗೆ ಹೋಗಲ್ಲ ಅನ್ನೋ ತರ ಆಡ್ತಿದ್ಯಾ? ಏನ್ ವಿಷಯ? ಹಾಗೇನಿಲ್ಲ, 2 ದಿನಕ್ಕೆ ಅಂತ ಸುಮ್ನೆ ಬಂದಿದ್ದೆ ಅಷ್ಟೇ. 2 ದಿನ ಆದ್ಮೇಲೆ ತಗೊಂಡೋಗ್ ಕೊಡು.
ಆದ್ರೆ ವಿಷಯ ಏನ್ ಗೊತ್ತಾ, ಇದ್ರಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಇದು ನೀನ್ ತಗೊಂಡೋದೆ ಸಾಕು, ನಿನ್ ಗಂಡನೇ ಹುಡ್ಕೊಂಡ್ ಬರ್ತಾರೆ. ಕೊಡಿಮ್ಮ, ನಾನು ಇಟ್ಟಿರ್ತೀನಿ. ಯಾಕ್ಲಿಲ್ಲ ಈ ತರ ಆಡ್ತಿದ್ಯಾ ಇವತ್ತು? ನೀನ್ ನೋಡಿದ್ರೆ ಎಲ್ಲೋ ಗಂಡನ್ ಬಿಟ್ ಬಂದಿದ್ಯಾ ಅಂತ ಅನ್ಕೊಂಡ್ಬಿಡ್ತಾರಷ್ಟೇ. ಹಾಗೇನಿಲ್ಲ ಆಂಟಿ. ಹಾಗೇನು ಇಲ್ಲ ಅಂತ್ಯ, ಗಂಡನ್ ಕೊಡು ಅಂತ ಕೊಟ್ರೆ ತಗೋತಾನೂ ಇಲ್ಲ. ಏನಮ್ಮ ನಿನ್ ಕತೆ? ನೋಡಮ್ಮ, ಈ ಭಂಡಾರನ ನಿನ್ನ ಹತ್ರನೇ ಇಟ್ಕೋ. ನೀನ್ ಇದು ನಿನ್ ಗಂಡನ್ ಕೊಟ್ಟಿಲ್ಲ ಅಂದ್ರೂ ನಿಮ್ ಯಜಮಾನ್ರು ನಿನ್ನೆ ಹುಡ್ಕೊಂಡ್ ಬರ್ತಾರೆ. ರೀ, ನೀವೇ ಹೇಳಲ್ವಾ ನನ್ನ ಹೆಂಡತಿ ಒಳ್ಳೆಯವಳು, ಸ್ವಲ್ಪ ಹಠ ಮಾರಿ ಅವಳು ಸ್ವಲ್ಪ ತಿದ್ಕೊಳ್ಬೇಕು ಅಂತ. ನಾನು ತಿದ್ಕೊಳ್ತೀನಿ, ಸ್ವಲ್ಪ ಟೈಮ್ ಕೊಡ್ರಿ. ತಿದ್ದೋದಕ್ಕೆ ಒಂದು ಇತಿಮಿತಿ ಅಂತ ಇರುತ್ತೆ. ಜಾಸ್ತಿ ತಿದ್ದುತ್ತಾ ಹೋದ್ರೆ ಬರೀ ಕಾಟಗಳು ಚಿತ್ತುಗಳು ಮಾತ್ರ ಆಗ್ತಾವಷ್ಟೇ, ಕಲಿಕೆ ಅನ್ನೋದು ಇರೋದೇ ಇಲ್ಲ. ಆವಾಗಿಂದ ಕರೀತಾ ಇದ್ದೀನಿ ಊಟ ಕೊಡು ಊಟ ಕೊಡು ಅಂತ. ಅಡಿಗೆ ಮನೇಲಿ ಸೇರ್ಕೊಂಡು ಏನ್ ಮಾಡ್ತಾ ಇದೀಯಾ? ಗಂಡ ಅಂದ್ರೆ ಭಯ ಬೇಡ? ಊಟನೇನ್ರಿ, ಮೊದ್ಲೇ ಹೇಳೋದಲ್ವಾ. ನಾನೇನೋ ಏನ್ ಹೇಳೋದು? ಅದನ್ನೇ ಅನ್ಕೊಂಡೆ. ಊಟ ಊಟ ನೀವ್ ಕೂತ್ಕೊಳ್ಳಿ, ನಾನ್ ಬಿಸಿ ಬಿಸಿ ಮಾಡ್ಕೊಂಡು ತಂದ್ಬಿಡ್ತೀನಿ. ಬೇಗ ಬಡ್ಸು. ಹಾ. ಅಜ್ಜಿ ಹಠ ಮಾಡಬೇಡಿ, ಹಠ ಮಾಡೋದು ಮಕ್ಕಳಲ್ವಾ? ನೀವೇ ಈ ತರ ಮಾಡಿದ್ರೆ ನಿಮ್ಗೂ ಮಕ್ಳಿಗೂ ಏನ್ ವ್ಯತ್ಯಾಸ? ವಯಸ್ಸಾದವರು ಮಕ್ಕಳ ತರಾನೆ, ಅದ್ ನಿನಗ್ ಗೊತ್ತಿಲ್ವಾ? ಬರೀ ಬಾಯ್ ಮಾತು ಅಷ್ಟೆ. ಎಲ್ರೂ ಕರುಣೆ ತೋರ್ಸೋರೆ ಆಗೋದ್ರು. ಮನಸ್ಸಿಗೆ ಬೇಕು ಅನ್ಸಿದ್ದನ್ನ ಕೊಡದೆ ಇದ್ಮೇಲೆ ನಿಮ್ ಕರುಣೆ ಕಟ್ಕೊಂಡು ನಾನೇನ್ ಮಾಡ್ಲಿ? ನನಗ್ ಬೇಕಾಗಿರೋದೇ ಬೇರೆ, ಊಟ ಅಲ್ಲ. ಅಯ್ಯೋ ಅಜ್ಜಿ, ಊಟ ಮಾಡಿದ್ರೆ ತಾನೇ ನಿಮ್ಗೆ ಬೇಕಾಗಿರೋದನ್ನ ಪಡ್ಕೊಳಕ್ ಸಾಧ್ಯ ಆಗೋದು. ಏಯ್, ನನಗ್ ಗೊತ್ತಿಲ್ವೇನೋ ನಿಮ್ ನಾಟಕಗಳು? ಈ ಮುದುಕಿಗೆ ಹೇಗಾದ್ರೂ ಮಾಡಿಸಿ ಊಟ ಮಾಡಿಸಿ ಮಾತ್ರ ತಿನ್ನಿಸ್ಬಿಟ್ರೆ ಇನ್ ಬೆಳಿಗ್ಗೆವರೆಗೂ ಅವಳ ಸಹವಾಸಕ್ಕೆ ಹೋಗೋದ್ ಬೇಡ, ಏನಾದ್ರೂ ಮಾಡ್ಕೊಂಡು ಸಾಯ್ಲಿ ಅಂತ ತಾನೇ ನಿಮ್ ಪ್ಲಾನು? ಅಜ್ಜಿ, ನಿಮ್ ವಿಷಯದಲ್ಲಿ ಪ್ಲಾನ್ ಮಾಡಿ ಏನ್ ಮಾಡಕ್ ಸಾಧ್ಯ ಅಜ್ಜಿ? ನೀವ್ ಚೆನ್ನಾಗಿರ್ಬೇಕು ಅಂತ ತಾನೇ ನಾನ್ ಬಂದು ಕೇಳ್ತಿರೋದು. ಒಂದೇ ತುತ್ತು ತಿನ್ನಿ ಅಜ್ಜಿ, ಬೇಡ ಅಂದ್ರೆ ಮತ್ತೊಂದು ತುತ್ತು ತಿನ್ನಿ, ಒಟ್ನಲ್ಲಿ ತಿನ್ನಿ. ಏ ನಿಂತ್ಕೊಳ್ಳ ಸುಮ್ನೆ. ಇಷ್ಟು ಒತ್ತಾಯ ಮಾಡಿ ಊಟ ಮಾಡಿಸ್ತೀಯಲ್ಲ, ನಾ ಕೇಳಿದನ್ ಕೊಟ್ಬಿಡು ನೋಡೋಣ. ಅಜ್ಜಿ, ನೀವ್ ಏನ್ ಕೇಳಿದ್ರು ಕೊಡೋ ಮಗ ಇರ್ಬೇಕಾದ್ರೆ ಯಾಕೆ ಅಜ್ಜಿ ಇಂತ ಮಾತೆಲ್ಲ ಕೇಳ್ತೀರಾ? ನೋಡೋ, ನನಗ್ ಬೇಕಾಗಿರೋದು ಲೀಲಾ. ಲೀಲಾ ಈ ಮನೇಲಿ ಇರ್ಬೇಕು. ನನ್ ಸೊಸೆ ಈ ಮನೇಲಿ ಇಲ್ದೆ ನನಗ್ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ನಿದ್ದೆ ಇಲ್ಲ. ಕಡೆಗ್ ನಾ ಹಸ್ಕೊಂಡ್ ಪ್ರಾಣ ಬಿಟ್ರು ನನ್ನ ಆತ್ಮಕ್ಕೂ ಶಾಂತಿ ಇರಲ್ಲ. ಅಜ್ಜಿ ಬಿಡ್ತೋ, ನೀ ಈ ಮಾತನ್ನ ವಾಪಸ್ ತಗೊಳ್ಳಿ. ತಗೊಳಲ್ವೋ? ನಾನಿರೋದೇ ಹೀಗೆ. ವಯಸ್ಸಾದ್ಮೇಲೆ ಮಕ್ಕಳ ತರ ಅಂತ ನಾನು ಆಗ್ಲೇ ಹೇಳಿಲ್ವಾ? ನಾನು ಮಕ್ಕಳ ತರನೇ ಹಠ ಮಾಡ್ತೀನಿ. ಆಗ್ಲಾದ್ರೂ ನಿನ್ ಬಾಸ್ ನನ್ ಮಗ ಅಂತ ಹೆತ್ತಿದೀನಲ್ಲ, ಅವನು ಲೀಲಾನ್ ಕಟ್ಕೊಂಡ್ ಬರ್ತಾನೋ ಇಲ್ವೋ ಅಂತ ಗೊತ್ತಾಗುತ್ತೆ. ನಾನ್ ಊಟ ಮಾಡ್ಬೇಕು ಅಂದ್ರೆ ಲೀಲನ್ ಜೊತೆ ನಾನು ಮಾತಾಡ್ಬೇಕು. ಅಜ್ಜಿ ಏನ್ ಮಾಡ್ಲಿ, ಲೀಲಾ ಮೇಡಮ್ ಈ ಮನೇಲಿರೋ ಎಲ್ಲರ ನಂಬರ್ನ ಬ್ಲಾಕ್ ಮಾಡಿದ್ದಾರೆ. ಬ್ಲಾಕ್ ಆದ್ರೂ ಮಾಡ್ಲಿ, ವೈಟ್ ಆದ್ರೂ ಮಾಡ್ಲಿ. ಅಕ್ಕ, ಏನೋ ಇಂಪಾರ್ಟೆಂಟು ಎಮರ್ಜೆನ್ಸಿ ಅಂತೆಲ್ಲ ಕರ್ಕೊಂಡ್ ಬಂದು ಇವಾಗ ನೋಡಿದ್ರೆ ಆಮೇಲೆ ಮಾತಾಡ್ಬೋದು ಅಂತ ಹೇಳ್ತಿದ್ದೀರಾ. ಅತ್ತೆ ಹತ್ರನೂ ಮಾತಾಡೋದಕ್ ಬಿಡ್ತಿಲ್ಲ. ಏನಾಗಿದೆ ನಿಮ್ಗೆ? ನಾಶ ಮಾಡೋದಕ್ಕೆ ಅವಸರ ಇರಬಾರ್ದು ಸರು. ಅಕ್ಕ, ಏನ್ ಹೇಳ್ತಿದ್ದೀರಾ ನೀವು? ಅಂತರ ಅತ್ತೆ ಜೊತೆ ಮಾತಾಡೋದನ್ನೇ ತಪ್ಪು ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಮೆಲ್ಲಗ್ ಮಾತಾಡು. ನಾನೇನಂತದ್ ಮಾತಾಡ್ದೆ ಅಕ್ಕ? ನೀವು ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದೀರಾ. ಲೀಲಾ ಮನೆ ಬಿಟ್ಟು ಹೋಗೋದು ನನ್ಗೆ ನಿಮ್ಗೆ ಇಬ್ರಿಗೂ ಇಷ್ಟ. ಇಂಥ ಟೈಮ್ನಲ್ಲಿ ಏಜೆ ಅಂತರ ಅತ್ತೆ ಇಬ್ರು ಒಂದಾಗ್ಬೇಕಲ್ವಾ? ಅದಕ್ಕೋಸ್ಕರ ನಾನು ಐಡಿಯಾ ಕೊಡ್ತಾ ಇದ್ದೆ. ಅದ್ರಲ್ಲಿ ತಪ್ಪೇನಿದೆ? ಅದು ಅದು ಎಲ್ಲ ನಿನಗೆ ಬಿಡಿಸಿ ಹೇಳಕ್ ಆಗಲ್ಲ ಸರು. ಬಿಡಿಸಿ ಹೇಳೋದಕ್ಕಾಗಲ್ವಾ? ಏನ್ ಹೇಳ್ತಿದ್ದೀರಾ ಅಕ್ಕ ನೀವು? ನಾನ್ ಒಂದ್ ಮಾಡೋದಕ್ಕೆ ಹೊರಟಿರೋದು ಅಂತರ ಅತ್ತೆ ಮತ್ತೆ ಏಜೆನಾ? ಏಜೆ ಲೀಲಾನಲ್ಲ. ಅಕ್ಕ, ಏನಾಗಿದೆ ನಿಮ್ಗೆ? ನಾನು ಅಬ್ಸರ್ವ್ ಮಾಡಿಲ್ಲ ಅಂತ ಅನ್ಕೊಂಡ್ರ? ನಾನು ಗಮನಿಸ್ತಾನೆ ಇದ್ದೀನಿ. ಒಬ್ರೇ ಇರ್ತೀರಾ, ಯಾರ ಹತ್ರನೂ ಮಾತಾಡೋದಿಲ್ಲ, ನನ್ನನ್ನಂತೂ ಹತ್ರನೇ ಸೇರಿಸ್ತಾ ಇಲ್ಲ. ಅಂತರ ಅತ್ತೆ ಜೊತೆ ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ರಿ, ಇವಾಗ ಅವ್ರ ಜೊತೆನೂ ಮಾತಾಡ್ತಾ ಇಲ್ಲ.
ನಾನ್ ಮಾತಾಡಿದ್ರೆ ಅದನ್ನು ಬಂದ್ ತಡಿತಿದ್ದೀರಾ. ಏನಾಗಿದೆ ಅಕ್ಕ ನಿಮ್ಗೆ? ಸರು, ನೀನೀಗ ಎಷ್ಟೇ ಪ್ರಶ್ನೆ ಕೇಳಿದ್ರು ಏನೇ ಮಾಡಿದ್ರು ಉತ್ತರ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಅರ್ಥ ಆಗ್ಲಿಲ್ಲ ಅಕ್ಕ. ನೋಡು ಸರು, ಇನ್ಮೇಲೆ ಅಂತರ ಅತ್ತೆ ಜೊತೆ ಮಾತಾಡುವಾಗ ನೋಡ್ಕೊಂಡು ಮಾತಾಡು. ನನ್ನನ್ನು ಕೇಳೋದಾದ್ರೆ ಅಂತರ ಅತ್ತೆ ಜೊತೆ ಮಾತಾಡೋದನ್ನೇ ಅವಾಯ್ಡ್ ಮಾಡ್ಬಿಡು. ಈಗ ಯಾಕೆ ಬೇಡ ಅಂತಿರೋದ್ ನೀನು? ಚುಕ್ಕಿ, ಅವ್ರು ಯಾಕೆ ನನಗೆ ಫೋನ್ ಮಾಡಿದ್ದಾರೆ ಗೊತ್ತಾ? ನಾನು ಇಲ್ಲಿಗೆ ಬಂದಿದ್ದೀನಲ್ಲ ಅದಕ್ಕೆ. ಅವ್ರು ಇವಾಗ ಏನಾದರೂ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ ಕಣೆ. ಅವ್ರೇನಾದ್ರೂ ಮಾತಾಡಿದ್ರೆ ನಂಗೆ ಅಳು ಬಂದ್ಬಿಡುತ್ತೆ. ಅವ್ರೇನಾದ್ರೂ ಕೇಳಿದ್ರೆ ಇಲ್ಲ ಅಂತ ಹೇಳಕ್ಕೆ ಮನ್ಸೇ ಆಗಲ್ಲ. ಹೇಗೋ ಗಟ್ಟಿ ಮನ್ಸು ಮಾಡ್ಕೊಂಡು ಇಲ್ಲಿದ್ದೀನಿ. ನಂಗೆ ಹತ್ತು ಬಿಡ್ತೀನಿ ಅಷ್ಟೆ. ನಾನು ಹತ್ಬಿಡ್ತೀನಿ. ಚುಕ್ಕಿ, ಫೋನ್ ರಿಸೀವ್ ಮಾಡ್ಬೇಡ ಅಂತ ಹೇಳಿದ್ದಾನೆ. ಮಾತಾಕ್ ಮಾಡಿದ್ಯಾ? ಅವ್ಳು ಸರಿಯಾಗೆ ಮಾಡಿದಾಳೆ. ನೀನ್ ಮಾತಾಡು. ಅಜ್ಜಿ ಯಾಕೆ ಕೆಮ್ತಿದ್ದೀರಾ? ಚುಕ್ಕಿ ಚುಕ್ಕಿ, ಅಜ್ಜಿ ಕೆಮ್ತಿದ್ದೀರಾ, ಹೋಗಿ ನೀರು ತಗೊಂಡ್ ಬಾ ಹೋಗು. ಅಕ್ಕ, ನೀನ್ ನೀರ್ ಕುಡ್ಸಕ್ಕೆ ಅಜ್ಜಿ ಮಾತಾಡ್ತಿರೋದು ವಿಡಿಯೋ ಕಾಲ್ ಅಲ್ಲಿ. ಇಷ್ಟು ಪ್ರೀತಿ ಇಟ್ಕೊಂಡು ಸುಮ್ನೆ ಯಾಕೆ ನಾಟಕ ಮಾಡ್ತೀಯಾ? ಮಾತಾಡು. ಯಾಕೆ ನನ್ ಮೇಲೆ ಕೋಪನ? ಮಾತಾಡಲ್ಲ ಅಂತಿದ್ಯಾ? ಹಾಗ ಅನ್ಬೇಡಿ ಅಜ್ಜಿ. ನಂಗೆ ನಿಮ್ ಮೇಲೆ ಯಾವತ್ತೂ ಪ್ರೀತಿ ಕಮ್ಮಿ ಆಗಲ್ಲ. ದಿನ ದಿನಕ್ಕೆ ಜಾಸ್ತಿನೇ ಆಗುತ್ತೆ. ಓಹೋ, ಪ್ರೀತಿ ಜಾಸ್ತಿ ಆಯ್ತು ಅಂತ ಬಿಟ್ಟೋದ್ಯಾ? ಯಾಕೆ ಹೀಗ್ ಮಾಡ್ತೀಯ? ಈ ಮುದ್ಕಿಗೆ ವಯಸ್ಸಾಯ್ತು, ಹೇಗಾದ್ರೂ ಸತ್ಕೊಳ್ಳಿ ಅಂತ ಬಿಟ್ಟೋದ್ಯಾ? ಅಜ್ಜಿ ಬಿಡ್ತು ಅನ್ನಿ, ನಾನು ಆತರ ಎಲ್ಲ ಅನ್ಕೊಂಡಿಲ್ಲ. ಮತ್ತೆ ಯಾಕೆ ಹೋದೆ? ಈ ಜೀವ ಯಾವತ್ತ ಹೋಗ್ಬೇಕಿತ್ತು. ಆದ್ರೆ ಈ ಜೀವ ಇಟ್ಕೊಂಡಿರೋದೇ ನಿನ್ನ ಮತ್ತೆ ರಾಮ್ಗೋಸ್ಕರ. ನೀನು ಹೋದ್ರೆ ಅರ್ಧ ಜೀವ ಹೋದ ಕಣೆ. ಅರ್ಧ ಜೀವ ಇಟ್ಕೊಂಡು ನಾನು ಹೇಗೆ ಬದುಕ್ಲಿ? ಮನೆಗ್ ಬಾ ಕಂದ. ಅಜ್ಜಿ ಪ್ಲೀಸ್ ನೀವು ಅಳ್ಬೇಡಿ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾನಲ್ಲಿ ಇರಬಾರ್ದು, ಅದು ಸರಿನೂ ಇರಲ್ಲ. ಯಾವ್ದೇ ಸರಿ ಅಲ್ಲ. ಜೀವ ಕೊಟ್ಟು ಪ್ರೀತಿಸೋರ್ನ ಬಿಟ್ಟು ಹೋಗೋದ್ ಸರಿಯೇನೇನೆ. ಹಠ ಮಾಡ್ಬೇಡ ನೀಲ, ಮನೆಗ್ ಬಾರೆ, ನನ್ಗೋಸ್ಕರ ಬಾರೆ. ಅಜ್ಜಿ ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಆ ಮನೇಲಿ ನಾನು ಇರಬಾರ್ದು ಅಂತ ನಾನು ಇಲ್ಲಿಗೆ ಬಂದಿಲ್ಲ. ನನ್ನಿಂದ ಅಲ್ಲಿರೋ ಜೀವಗಳಿಗೆ ತೊಂದರೆ ಆಗ್ಬಾರ್ದು. ನಾನಿದ್ರೆ ಅವರಿಗೆ ಅಂತರಕ್ಕನ ಜೊತೆ ಜೀವನ ಮಾಡೋದು ಕಷ್ಟ ಆಗುತ್ತೆ. ನನ್ನಿಂದ ಒಂದ್ ಜೋಡಿ ದೂರ ಆಗೋದು ಎಷ್ಟು ಸರಿ ನೀವೇ ಹೇಳಿ. ಹಾಕ್ತೆ ನೋಡು, ಯಾವ್ದೇ ಜೋಡಿ. ಏಯ್, ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಮಾಡಬೇಡ. ನೀನ್ ಅಲ್ಲಿ ಹೋಗಿ ಅವಳ ಹತ್ರ ಏನೇನೆಲ್ಲ ಮಾತಾಡಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನು ಅಲ್ಲಿ ಬರೀ ಲೀಲನ್ನ ನೋಡ್ಕೊಂಡು ಬರಕ್ ಹೋಗಿದ್ದೆ. ಅದು ಬಿಟ್ರೆ ಬೇರೆ ಏನು ಇಲ್ಲ ಅಂತ ಹೇಳಕ್ ಬರ್ತಿದ್ಯಾ? ಮುಚ್ಚು ಬಾಯಿ. ನೀನ್ ಅವಳ ಮನೆ ಬಾಗ್ಲಿಗೆ ಹೋಗಿದ್ದೇನು? ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಕಾದಿದ್ದೇನು? ಸೆರ್ಗೊಡ್ಡಿ ಬೇಡ್ಕೊಂಡಿದ್ದೇನು? ಮತ್ತೆ ಮನೆಗ್ ಬಾ ಅಂತ ಹೋಗರ್ದಿದ್ದೇನು? ಅಬಾಬಾಬಾಬಾಬಾಬಾಬಾ. ಎಮೋಷನಲಿ ಅವಳನ್ನ ಕರಗಿಸಿ ಮತ್ತೆ ಈ ಮನೆ ಕರ್ಕೊಂಡ್ ಬರಕ್ ಹೋಗಿದ್ ನಿನಗೆ ಏನ್ ಸಿಕ್ತು? ಏನೂ ಇಲ್ಲ. ಖಾಲಿ ಕೈನಲ್ಲಿ ವಾಪಸ್ ಬಂದಿದ್ಯಾ? ನನಗ್ ಗೊತ್ತಿತ್ತು ದುರ್ಗಾ, ನೀನ್ ಹೀಗೆ ಮಾಡ್ತೀಯ ಅಂತ. ಆದ್ರೆ ಬೇಗ ಮಾಡ್ಬಿಟ್ಟಿದ್ಯಾ ಅಷ್ಟೇ. ನೀನ್ ಹೀಗ್ ಮಾಡ್ತೀಯ ಅಂತಾನೆ ಮನೆಯವ್ರ ಎಲ್ರ ದೃಷ್ಟಿಲೂ ನಿನ್ನನ್ನ ಕೆಟ್ಟವಳನ್ನಾಗಿ ಮಾಡಿದ್ದು. ಇಲ್ಲ ಅಂದಿದ್ರೆ ಲೀಲಾ ನಿನ್ ಕರೆದ ತಕ್ಷಣ ನಿನ್ ಹಿಂದೆ ಓಡೋಡ್ ಬಂದಿರೋಳು. ನಾನ್ ನಿನ್ಗೆ ಅವತ್ತೇ ಹೇಳಿದ್ದೆ ಅಲ್ವಾ, ನೀನ್ ಒಂದ್ ಹೆಜ್ಜೆ ಮುಂದಿಟ್ರೆ
ನಾನು 101ನೇ ಹೆಜ್ಜೆ ಮುಂದಿಟ್ಟಿರ್ತೀನಿ ಅಂತ. ನೀನು ಆಟ ಇರೋದು ನನ್ನ ನಿನ್ನ ನಡುವೆ ಅನ್ಕೊಂಡಿದ್ಯಾ? ಅಲ್ಲೇ ನೀನ್ ಮಿಸ್ಟೇಕ್ ಮಾಡ್ಕೊಂಡಿರೋದು. ಆಟ ಇರೋದು ನನ್ನ ಅಭಿಮಧ್ಯೆ. ಈ ಆಟ ನನ್ನ ನಿನ್ನ ನಡುವೆ ಇದ್ದಿದ್ರೆ ಪಗಡೆ ಆಟದಲ್ಲಿ ಈ ಕಾಯಿನ ಯಾವತ್ತೋ ಒಡೆದುರುಳಿಸ್ತಿದ್ದೆ. ಅಭಿ ಇರೋದ್ರಿಂದ ಆಟ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಆದ್ರೆ ನಾನು ಇನ್ನೂ ಆಟದಲ್ಲೇ ಇದ್ದೀನಿ. ನುಂಗುತ್ತೀನಿ, ಎಲ್ರನ್ನೂ ನುಂಗ್ತೀನಿ. ಆಟ ಯಾರೇ ಆಡಿದ್ರು ಸೋಲೋದು ಈ ಮನೆ. ಪ್ರಾರ್ಥನಾ, ಬೇಡ ಬೇಡ. ನಿನಗೆ ಎಷ್ಟು ದುಡ್ಡು ಬೇಕು ಕೇಳು, ನಾನು ಕೊಡ್ತೀನಿ.